ವಿಶ್ವ ಹಿಂದೂ ಪರಿಷತ್ ಏನ್ ಮಾಡ್ತಾ ಇದೆ, ಹಿಂದೂ ರಕ್ಷಣಾ ವೇದಿಕೆ ಅವರು ಏನ್ ಮಾಡ್ತಾ ಇದ್ದಾರೆ, RSS ಅವರು ಏನ್ ಕಿಸಿತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು ಸತ್ತೋಗಿದಾನ, ಏನ್ ಮಾಡ್ತಾ ಇದ್ದಾರೆ. ಯಾಕೆ ಇಲ್ಲೆಲ್ಲ ಸೇರಿರೋರಲ್ವಾ ಹಿಂದೂಗಳಲ್ವಾ, ಇಲ್ಲೆಲ್ಲ ಸೇರಿರೋಲ್ಲ ನಾವೆಲ್ಲ ಮನುಷ್ಯರಲ್ವಾ. ಒಂದ್ ಇಂಚು ಭೂಮಿ ಯಾವತ್ತೂ ರಾಜಕಾರಣಿಗಳ್ದು ಹೋಗಲ್ಲ, ಅವ್ರು ಕಿತ್ಕೊಳ್ಳೋದು ಯಾರ್ದು, ಶ್ರೀಸಾಮಾನ್ಯರದು, ರೈತರದು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸನೂ ಮಾಡ್ತೀವಿ. ನಮ್ಮ ಕೈಲಿ ಎಷ್ಟು ಬಲ ಅದೋ ಅಷ್ಟು ಸಾಧಿಸಿ ನಾವು ನಮ್ಮ ಜಮೀನನ್ನು ಉಳಿಸ್ಕೊಳ್ಳೋ ಮಟ್ಟಿಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ಆನೇಕಲ್ ತಾಲೂಕು ಸರ್ಜಾಪುರ ಬಳಿ ಕಡೆಯಿಂದ ಬಂದಿದ್ದೀವಿ ರೈತರು ಇಲ್ಲಿ ಫ್ರೀಡಂ ಪಾರ್ಕ್ಗೆ. ಇಲ್ಲಿ ಸೇರಿರೋರೆಲ್ಲ ಹಿಂದೂಗಳಲ್ವಾ. ವಿಶ್ವ ಹಿಂದೂ ಪರಿಷತ್ ಏನ್ ಮಾಡ್ತಾ ಇದೆ, ಹಿಂದೂ ರಕ್ಷಣಾ ವೇದಿಕೆ ಅವರು ಏನ್ ಮಾಡ್ತಾ ಇದ್ದಾರೆ, RSS ಅವರು ಏನ್ ಕಿಸಿತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು ಸತ್ತೋಗಿದಾನ, ವಿರೋಧ ಪಕ್ಷದ ನಾಯಕರು ಸತ್ತೋಗಿದಾರ, ಏನ್ ಮಾಡ್ತಾ ಇದ್ದಾರೆ. ಯಾಕೆ ಇಲ್ಲೆಲ್ಲ ಸೇರಿರೋರಲ್ವಾ ಹಿಂದೂಗಳಲ್ವಾ, ಇಲ್ಲೆಲ್ಲ ಸೇರಿರೋಲ್ಲ ನಾವೆಲ್ಲ ಮನುಷ್ಯರಲ್ವಾ. ಏನ್ ನಿಮ್ ಕೊಡುಗೆ, RSS ಅವ್ರ ಕೊಡುಗೆ ಏನು, BJP ಅವ್ರ ಕೊಡುಗೆ ಏನು ಅಂತ ದಯವಿಟ್ಟು ಅವರೇ ತಿಳಿಸ್ಬೇಕು. ಇದುವರೆಗೂ ಒಂದು ಧ್ವನಿ ಇಲ್ಲ. ಸತತವಾಗಿ 600 ದಿನಗಳಿಂದ ಹೋರಾಟ, 140ನೇ ದಿನ, 141ನೇ ದಿನದಿಂದ ಅನಿರ್ದಿಷ್ಟಾವಧಿ ಧರಣಿ. ರೈತರಿಗೆ ಕೆಲಸಗಳಿಲ್ವಾ, ರೈತರಿಗೆ ಮರ್ಯಾದೆ ಇಲ್ವಾ, ಏನ್ ಮಾಡ್ಬೇಕು ಅಂತಿದ್ದಾರೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಸಾವಿರಾರು ಲಕ್ಷಾಂತರ ಬಡವರ ರೈತರ ಕುಟುಂಬಗಳಿಂದ ಹೃದಯದ ರಕ್ತದಿಂದ ಹೊರಬಂದು ಅವರ ಏಳಿಗೆಗಾಗಿ ಕಿಚ್ಚಿತ್ತು ಶ್ರಮಿಸದವರನ್ನು ನಾನು ದೇಶದ್ರೋಹಿಗಳು ಎಂದು ಕರೆಯುತ್ತೇನೆ ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ. ಗೀತಾ ಮಾತಾ, ಗಂಗಾ ಮಾತಾ, ಭೂಮಾತಾ, ಗಾಯತ್ರಿ ಮಾತಾ, ಈ 5 ಮಾತೆಗಳಿಗೆ ಧಕ್ಕೆ ಬಂದಾಗ ನಾವು ಧ್ವನಿ ಎತ್ತಲೇಬೇಕು. ನಮ್ಮ ಧ್ವನಿಯನ್ನ ಯಾರು ಅಡಗಿಸಲಿಕ್ಕೆ ಸಾಧ್ಯವಿಲ್ಲ, ಅಡಗಿಸಲೇಬಾರದು. ಅಡಗಿಸಿದಿರ ಅಂದ್ರೆ ನಾವು ಸತ್ತೋದಂಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಿಂದೂ ರಕ್ಷಣಾ ವೇದಿಕೆ ಅವರು ಎಲ್ಲಿದ್ದೀರಾ, RSS ಅವರು ಎಲ್ಲಿದ್ದೀರಾ ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲ ಹಿಂದೂಗಳೇ, ನಾವೆಲ್ಲ ಸನಾತನ ಧರ್ಮದವ್ರೆ. ನಿಮ್ಮ ಕೊಡುಗೆ ಏನು ಇದಕ್ಕೆ? ಇವಾಗ ಇಲ್ಲಿ ಸುಮಾರು ಒಂದು 15,000 20,000 ಜನ ಸೇರಿದ್ದಾರೆ. ನಾವೆಲ್ಲ ಹಿಂದೂಗಳಲ್ವಾ. ನಿಮ್ಮ ಕೊಡುಗೆ ನೀವೇನ್ ಮಾಡ್ತಾ ಇದ್ದೀರಾ? ಯಾಕೆ ನೀವು ಇದ್ರಲ್ಲಿ ಪಾಲ್ದಾರ? ನೀವು ಇದರಿಂದ ಪಾಲ್ ತೆಗೆದುಕೊಳ್ತಾ ಇದ್ದೀರಾ? ಪಾಲ್ ಇರ್ಬೇಕು ನಿಮ್ದು. ಅದರಿಂದಾನೇ ನೀವು ಯಾರು ಧ್ವನಿ ಇರ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ನಾವು ಬಿಡದಿ ಭಾಗದ ರೈತರು ಏನಿ ಗೌರ್ಮೆಂಟ್ ಈ ಭೂ ಸ್ವಾಧೀನ ಅಂತ ಮಾಡ್ತಾ ಇದೋ, ಫಲವತ್ತಾದ ಭೂಮಿಗಳು ನಮ್ಮವು, ಯಾವುದೋ ಬೆಟ್ಟನೋ ಗುಡ್ಡನೋ ಅಲ್ಲ, ಎಲ್ಲ ಫಲವತ್ತಾದ ಭೂಮಿಗಳು, ಎಲ್ಲ ಲಕ್ಷಾಂತರ ಮರ ಇರುವಂತ ಭೂಮಿಗಳು ನಮ್ದೇ ಆಗಿರ್ಬೋದು, ಆನೇಕಲ್ದಾಗಿರ್ಬೋದು, ಎಲ್ಲ ಫಲವತ್ತಾದ ಭೂಮಿ. ಯಾವುದೇ ಕಾರಣಕ್ಕೂ ನಾವು ಇವು ಅಕ್ವೈರ್ ಮಾಡಕ್ ಬಿಡಲ್ಲ. ಇದಕ್ಕಿಂತ ಹೆಚ್ಚು ಹೋರಾಟ ಮಾಡ್ತೀವಿ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸನೂ ಮಾಡ್ತೀವಿ. ನಮ್ಮ ಕೈಲಿ ಎಷ್ಟು ಬಲ ಅದೋ ಅಷ್ಟು ಸಾಧಿಸಿ ನಾವು ನಮ್ಮ ಜಮೀನನ್ನು ಉಳಿಸ್ಕೊಳ್ಳೋ ಮಟ್ಟಿಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ.